ಒಂದು ದೊಡ್ಡದಾದಂತಹ ಮರದ ಮೇಲೆ ಒಂದು ಗುಬ್ಬಿ ವಾಸ ಮಾಡ್ತಾ ಇತ್ತು. ಸುಂದರವಾದಂತಹ ಗೂಡನ್ನು ಕಟ್ಟಿಕೊಂಡು, ಗೂಡು ಅಂದರೆ ಗುಬ್ಬಿಯ ಮನೆ, ಚೆನ್ನಾಗಿ ಜೀವನ ಮಾಡ್ತಾ ಇತ್ತು. ಅದು ಯಾರಿಗೂ ತೊಂದರೆ ಕೊಡತಕ್ಕಂಥದ್ದಲ್ಲ. ತನ್ನಷ್ಟಕ್ಕೆ ತಾನು ತನ್ನ ವ್ಯವಹಾರವನ್ನು ಮಾಡಿ ತನ್ನ ಮನೆಯಲ್ಲಿಯೇ ಸುಖವಾಗಿ ಕಾಲ ಕಳೆಯುತ್ತಿದ್ದಂತಹ ಗುಬ್ಬಿ. ಇನ್ನೊಂದು ಕಡೆಯಲ್ಲಿ ಒಂದು ಕಾಗೆ ತನ್ನ ಸಂಸಾರದೊಂದಿಗೆ ವಾಸ ಮಾಡ್ತಾ ಇತ್ತು. ಕಾಗೆ ಮತ್ತು ಗುಬ್ಬಿ ತುಂಬ ಚೆನ್ನಾಗಿ ಆ ಮರದಲ್ಲಿ ಬದುಕ್ತಾ ಇದ್ದವು. ಗುಬ್ಬಿ ಒಂದು ದಿನ ತನ್ನ ಆಹಾರಕ್ಕಾಗಿ ಹೊರಟು ಹೋದಂತಹ ಸಂದರ್ಭದಲ್ಲಿ ಒಂದು ಮೊಲ ಎಲ್ಲಿಂದಲೂ ಓಡಿ ಓಡಿ ಬಂದು ಗುಬ್ಬಿಯ ಗೂಡನ್ನು ಸೇರಿಕೊಂಡಿತು. ನಂತರ ಆಹಾರಕ್ಕಾಗಿ ಹೋದಂತಹ ಗುಬ್ಬಿ ಸಂಜೆಯ ಸಮಯದಲ್ಲಿ ಮನೆಗೆ ಬರ್ತದೆ. ಬಂದು ನೋಡಿದರೆ ತನ್ನ ಮನೆಯೊಳಗೆ ಮೊಲ ಬಂದು ಕುಳಿತು ಬಿಟ್ಟಿದೆ. ಗುಬ್ಬಿ ಹೇಳಿತು, ಅಯ್ಯ ಮೊಲರಾಯನೇ, ಯಾಕೆ ನನ್ನ ಮನೆಯೊಳಗೆ ಸೇರಿದೆ? ಬೇರೆಯವರ ಮನೆಯೊಳಗೆ ಬಂದು ಸೇರುವುದು ಸರಿಯಲ್ಲ. ಇದು ನನ್ನ ಸ್ವಯಾರ್ಜಿತ ಮನೆ, ನಾನೇ ಕಟ್ಟಿಕೊಂಡದ್ದು. ಮೊಲ ಹೇಳಿತು, ಇಲ್ಲ ಇಲ್ಲ, ಯಾರು ಮನೆಯೊಳಗೆ ಉಳಿಯುತ್ತಾರೋ ಅದು ಅವರದೇ ಮನೆ. ನಾನು ಬಂದು ಈ ಮನೆಯಲ್ಲಿ ಉಳಿದಿದ್ದೇನೆ, ಇದು ನನ್ನ ಮನೆ. ಆಗ ಗುಬ್ಬಿ ಹೇಳಿತು, ನಾನು ಕಷ್ಟಪಟ್ಟು ಕಟ್ಟಿದ್ದೇನೆ. ನಾನು ಮಾತ್ರ ಆಹಾರವನ್ನು ತರುವುದಕ್ಕೆ ಹೊರಗೆ ಹೋದವನು, ಬರುವುದರೊಳಗಾಗಿ ನೀನು ಕುಳಿತಿದ್ದೀಯೆ, ಇದು ನ್ಯಾಯವಲ್ಲ. ಆಗ ಮೊಲ ಹೇಳಿತು, ಹಾಗೆಲ್ಲ ಹೇಳಬಾರದು. ನಾನು ಕೂಡ ಓಡೋಡಿ ಬಂದು ಒಂದು ಒಳ್ಳೆಯ ಮನೆ ಸಿಕ್ಕಿತಂದು ಈಗ ಸೇರಿಕೊಂಡು ಬಿಟ್ಟಿದ್ದೇನೆ. ಇದು ನನಗೆ ಸ್ವರ್ಗದಷ್ಟು ಸುಖ ಕೊಡ್ತಾ ಉಂಟು ಈಗ. ಹಾಗಾಗಿ ನಾನು ಸುಖವಾಗಿದ್ದೇನೆ ಅಂತ ಹೇಳಿತು. ಇಬ್ಬರು ಜಗಳಾಡಿಕೊಂಡರು. ಆಗ ಗುಬ್ಬಿ ಹೇಳಿತು, ಬೇಕಾದರೆ ಕಾಗೆ ಕೇಳು, ಇದು ನನ್ನ ಮನೆ. ಆದರೂ ಸಹಿತ ಮೊಲ ಕೇಳಲಿಲ್ಲ. ಆಗ ನೋಡುವ, ಹಾಗಿದ್ದರೆ ನಮ್ಮಲ್ಲಿ ಈ ರೀತಿ ಜಗಳ ಉಂಟು ಅಂತ ಆದರೆ ನಾವು ಇಲ್ಲೇ ಸಮೀಪದಲ್ಲಿ ಯಾರಾದರೂ ಸಿಗ್ತಾರೋ ನೋಡೋಣ, ಹಿರಿಯರು ಸ್ವಾಮಿಗಳು ಯಾರಾದರೂ, ಅವರನ್ನು ಭೇಟಿಯಾಗಿ ಇದರಲ್ಲಿ ನಿರ್ಣಯ ತೆಗೆದುಕೊಳ್ಳೋಣ ಅಂಥೇಳಿ ಹೋಗ್ತಾರೆ. ದಾರಿಯಲ್ಲಿ ಒಂದು ಸುಂದರವಾದಂತಹ ಕೆರೆಯ ದಂಡೆಯ ಮೇಲೆ ಒಂದು ಬೆಕ್ಕು ಕುಳಿತುಕೊಂಡಿರ್ತದೆ. ಅದು ಸನ್ಯಾಸಿಯಾಗಿರ್ತದೆ. ಮನಸ್ಸಿನಲ್ಲಿ ಏನು ಹೇಳಿಕೊಳ್ಳುತ್ತಿದೆಯೋ ಗೊತ್ತಿಲ್ಲ, ಬಾಯಲ್ಲಿ ದೇವರ ಸ್ಮರಣೆ ಮಾಡುವಂತೆ ಗುನುಗುತ್ತಾ ಸನ್ಯಾಸಿಗಳ ಥರ ಇರ್ತದೆ ಅದು. ಆಗ ಗುಬ್ಬಿ ಹೇಳ್ತದೆ, ಹೋಗೋ ನೋಡು, ಅಲ್ಲಿ ಮಾರ್ಜಾಲ ಸನ್ಯಾಸಿ ಇದ್ದಾರೆ, ಅಲ್ಲಿ ಹೋಗೋಣ, ಅವರ ಹತ್ರ ಕೇಳೋಣ, ಏನು ನಿರ್ಣಯ ಹೇಳ್ತಾರೆ ಕೇಳೋಣ ಎಂಬುದಾಗಿ ಹೇಳ್ತದೆ. ಆಗ ಮೊಲ, ಬೇಡಪ್ಪ, ಹೋಗಿ ಹೋಗಿ ಇದರ ಕೈಗೆ ನಾವು ಸಿಕ್ಕಿಕೊಳ್ಳುವುದೇ, ಬೆಕ್ಕಿನ ಕೈಗೆ ಎಂಬುದಾಗಿ ಹೇಳ್ತದೆ. ಅಷ್ಟರಲ್ಲಿ ಈ ಮಾರ್ಜಾಲ ಅಂದರೆ ಬೆಕ್ಕು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ, ಅಯ್ಯೋ ಬನ್ನಿ, ದೇವರ ನಾಮ ಸ್ಮರಣೆ ಮಾಡ್ತಾ ಇದ್ದೇನೆ ನಾನು, ನನಗೆ ಬೇರೆ ಯಾವುದರ ಕೊಡುವೆ ಇಲ್ಲ, ಏನಾಗಬೇಕು ನಿಮಗೆ, ಸಹಾಯ ಮಾಡೋದೇ ನನ್ನ ಉದ್ದೇಶ, ಬನ್ನಿ ಬನ್ನಿ ಅಂತ ಹೇಳ್ತು ಇವರಿಗೆ. ಏನಿದು ಈ ರೀತಿ ಸನ್ಯಾಸಿ ಆದದ್ದು ಹೌದೇ ಎಂದು ಕೇಳ್ತಾ ಕೇಳ್ತಾ ಗುಬ್ಬಿ ಮತ್ತು ಮೊಲ ಆ ಮಾರ್ಜಾಲ ಸನ್ಯಾಸಿಯ ಹತ್ತಿರ ಹೋದವು. ಅದು ಬಹಳಷ್ಟು ಉಪದೇಶ ಮಾಡಿತು. ಮನುಷ್ಯತ್ವವನ್ನು ಬಿಡಬಾರದು, ಎಲ್ಲರೂ ಚೆನ್ನಾಗಿ ಬದುಕಬೇಕು, ಕಪಟ ಮಾಡಬಾರದು, ಮೋಸ ವಂಚನೆ ಸಲ್ಲದು, ಶಾಂತಿಯಿಂದ ಬದುಕಬೇಕು, ಏನೆಲ್ಲ ಹೇಳಿತು. ಪಾಂಡಿತ್ಯಪೂರ್ಣವಾದಂತಹ ಮಾತು ಬೆಕ್ಕಿಂದು, ಸನ್ಯಾಸಿಯ ಮಾತು. ಕೇಳಿದರು. ನಿಧಾನವಾಗಿ ಇಬ್ಬರೂ ಸನ್ಯಾಸಿಗೆ ಮರುಳಾಗಿ ಅವನ ಹತ್ತಿರ ಹೋದರು. ಅದೇ ಸಂದರ್ಭವನ್ನು ನೋಡಿದಂತಹ ಈ ಬೆಕ್ಕು ಮಾರ್ಜಾಲ ಸನ್ಯಾಸಿ ಗಬಕ್ಕನೆ ಆ ಗುಬ್ಬಿಯನ್ನು ಮತ್ತು ಮೊಲವನ್ನು ಹಿಡಿದುಕೊಂಡು ಬಿಟ್ಟಿತು. ನಂತರ ಅದು ಅದರ ಆಹಾರವನ್ನಾಗಿ ಮಾಡಿಕೊಂಡು ಬಿಡ್ತದೆ. ಅವರು ತಪ್ಪಿಸಿಕೊಳ್ಳುವಂತಿಲ್ಲ.
ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿಯೂ ನಮ್ಮ ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳಬಾರದು, ದುರುಪಯೋಗ ಆಗುವಂತೆ ಮಾಡಿಕೊಳ್ಳಬಾರದು, ಎಚ್ಚರಿಕೆಯಿಂದ ಇರಬೇಕು ಹೇಳ್ತಕ್ಕಂಥ ನೀತಿಯನ್ನು ಈ ಕಥೆ ನಮಗೆ ಹೇಳ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.